ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್ ನವೀನ್ ಕನಕ ಚಿಕ್ಕನಾಯಕನಹಳ್ಳಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಫುಲ್ ನೋಡಿ, ಸ್ಕಿಪ್ ಮಾಡ್ದಂಗೆ. ನಾವು ಕೊಡೋ ಮಾಹಿತಿ ಹೊಸ ಅಪ್ಡೇಟ್ ಆಗಿರುತ್ತದೆ. ಬಿಗ್ ಬಾಸ್ ಸೀಸನ್ ಕನ್ನಡ 11 ಬಿಗ್ ಬಾಸ್ ಸೀಸನ್ನಿಂದ ಹೊರಗೆ ಬರಲು ಕೊನೆಗೂ ಕಾರಣ ನೀಡಿದ ಸುದೀಪ್ ಸರ್. 10 ಸೀಸನ್ ಪೂರೈಸಿ 11ನೇ ಸೀಸನ್ ಶುರುವಾಗಿ ಕೆಲವೇ ದಿನಗಳಲ್ಲಿ ಸುದೀಪ್ ಬಿಗ್ ಬಾಸ್ ಗುಡ್ ಬೈ ಹೇಳುವ ಮೂಲಕ ಅಸಂಖ್ಯ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ. ಇದೀಗ ದಿಢೀರ್ ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ ಎನ್ನುವ ಬಗ್ಗೆ ಸುದೀಪ್ ಅವರೇ ವಿಸ್ತಾರವಾಗಿ ಮಾತಾಡಿದ್ದಾರೆ. ಎಲ್ಲವನ್ನೂ ರಿಪೇರಿ ಮಾಡ್ತಾ ಕುಳಿತುಕೊಳ್ಳಲು ನಾನು ಬಂದಿಲ್ಲ. ಎಷ್ಟು ಅಂತ ಮಾಡೋದು ಸಾಕಾಗಿದೆ. ಇಷ್ಟು ವರ್ಷ ಮಾಡಿದ್ದು ಸಾಕು. ಬಿಗ್ ಬಾಸ್ ಎಂದರೆ ಸುಮ್ಮನೆ ಅಲ್ಲ, ಸಿಕ್ಕಾಪಟ್ಟೆ ಎಫೆಕ್ಟ್ ಹಾಕಬೇಕು. ಈ ಎಫೆಕ್ಟ್ ಯಾರಿಗೂ ಅರ್ಥ ಆಗಲ್ಲ ಎಂದು ತುಂಬ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಳೆದ ಸಲದ ಉದಾಹರಣೆಯನ್ನೇ ಕೊಡುತ್ತೇನೆ ನೋಡಿ. ಚೆನ್ನೈನಿಂದ 1.5 ಗಂಟೆ ದೂರ ಇರುವ ಮಹಾಬಲಿಪುರಂನಲ್ಲಿ ಶೂಟಿಂಗ್ ನಡೆಯುತ್ತಿತ್ತು. ಬೆಂಗಳೂರಿಂದ ನಾನು ಹೋಗುವ ವಿಷಯ ಹೇಳುವುದಾದರೆ, ಮನೆಯಿಂದ ಏರ್ಪೋರ್ಟ್ಗೆ 1.5 ಗಂಟೆ, ಬಳಿಕ 1 ಗಂಟೆ ವಿಮಾನಕ್ಕಾಗಿ ವೆಯ್ಟಿಂಗ್, ಅಲ್ಲಿಂದ ಚೆನ್ನೈಗೆ ಹೋಗಲು 40 ನಿಮಿಷ, ಅಲ್ಲಿಂದ 1.5 ಗಂಟೆ ಮತ್ತೆ ಪ್ರಯಾಣ, ಅಲ್ಲಿನ ಶೂಟಿಂಗ್ ನಡೆಯುತ್ತಿತ್ತು. ಇಷ್ಟು ಕಷ್ಟ ಪಡಬೇಕಾಗಿತ್ತು ಎಂದಿದ್ದಾರೆ. ಅಲ್ಲಿಂದ ವಾಪಸ್ ಬರುವ ಕುರಿತು ಮಾತನಾಡಿದ ಸುದೀಪ್ ಅವರು, ನೈಟ್ 3-3.5 ಗಂಟೆ ಶೂಟಿಂಗ್ ಪ್ಯಾಕ್ ಆಫ್ ಆಗುತ್ತಿತ್ತು. ಅಲ್ಲಿಂದ ಓಡೋಡಿ ವಿಮಾನ ನಿಲ್ದಾಣಕ್ಕೆ ಬರಬೇಕು. 5.5 ಗಂಟೆ ವಿಮಾನ ಟೇಕಾಫ್, ಪರ್ಸನಲ್ ಫ್ಲೈಟ್ ಇತ್ತು. HALನಿಂದ ಅದು ಲ್ಯಾಂಡ್ ಆಗುತ್ತಿತ್ತು. ಅಲ್ಲಿಂದ ಅಪ್ಪ ಅಮ್ಮನನ್ನು ಮಾತಾಡಿಸಿಕೊಂಡು ಮನೆಗೆ ಹೋಗಿ ಎಲ್ಲ ಎಪಿಸೋಡ್ಗಳನ್ನು ನೋಡಬೇಕು. ಎಲ್ಲ ನೋಡಿ ಡಿಸ್ಕಸ್ ಆಗುವುದರಲ್ಲಿ ನೈಟ್ ಆಗುತ್ತಿತ್ತು. ಬೆಳಿಗ್ಗೆ 2 ಎಪಿಸೋಡ್ ಮುಗಿಸಿ ಮತ್ತೆ ಹೋಗಿ ಫ್ಲೈಟ್ ಹತ್ತಬೇಕಾಗಿತ್ತು. ಇಡೀ ಸೀಸನ್ ಮಾಡಿ ಸ್ಟ್ರೈನ್ ಔಟ್ ಆಗಿಬಿಟ್ಟಿದೆ ಎಂದು ನೋವು ತೋಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಇದ್ದರೆ ಹೆಂಗೋ ಮ್ಯಾನೇಜ್ ಮಾಡಬಹುದು, ಆದರೆ ಬೇರೆ ಕಡೆ ತುಂಬ ಕಷ್ಟ. ಗುರುವಾರ ಮುಗಿಸಿ ಬರಬೇಕಾಗುತ್ತಾ. ಸಿನಿಮಾ ಇಲ್ಲದಾಗ ಓಕೆ, ಆದರೆ ಸಿನಿಮಾ ಒಪ್ಪಿಕೊಂಡಾಗ ಅದಕ್ಕೆ ಡಿಲೇ ಆಗುತ್ತಿರುತ್ತಿದ್ದು, ಖುಷಿಯಿಂದ ಎಲ್ಲ ಮಾಡಿದ್ದೇನೆ. ಆಗ ಬೇರೆ ಯಾರಾದರೂ ಮಾಡಲಿ ಬಿಡಿ ಎಂದಿದ್ದಾರೆ. ಈಗ ಹೊಸದಾಗಿ ಬೇಕಾದರೂ ಏನಾದರೂ ಮಾಡ್ತಿದ್ದೇನೆ. ಸಿನಿಮಾ ಈಗ ಮುಂಚಿನಂತ ಇಲ್ಲ, ತುಂಬ ಚಾಲೆಂಜ್ ಇವೆ. ಬೇಗ ಶೂಟಿಂಗ್ ಆಗಬೇಕು, ಅದಕ್ಕೆ ಹೆಚ್ಚು ಟೈಮ್ ಕೊಡಬೇಕು. ಇದೆಲ್ಲ ಕಾರಣ ಶೋನಿಂದ ಹೊರಗಡೆ ಬರುವ ನಿರ್ಧಾರ ಮಾಡಿದ್ದು ಎಂದಿದ್ದಾರೆ. ಅದೇ ಇನ್ನೊಂದು ಸಂದರ್ಶನದಲ್ಲಿ ಸುದೀಪ್ ಅವರು ದಿಢೀರ್ ಟ್ವೀಟ್ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಕಾರಣ ನೀಡಿದ್ದಾರೆ. ಅದು ತುಂಬ ದಣಿದಿದ್ದೆ, ಅದಕ್ಕಾಗಿ ಬೇಗ ಟ್ವೀಟ್ ಮಾಡಿದೆ. ಇಲ್ಲದೆ ಹೋದರೆ ನಾನು ನಿರ್ಧಾರ ಬದಲಿಸುವ ಸಾಧ್ಯತೆ ಇತ್ತು. ಆದ ಕಾರಣ ನಾನು ಹಾಕಿಕೊಂಡಿರುವ ಬದ್ಧತೆಯಂತೆ ಏನು ಆಲೋಚನೆ ಬರುತ್ತೋ ಅದನ್ನು ಅದೇ ಕ್ಷಣದಲ್ಲೇ ಮಾಡಿ ಮುಗಿಸುತ್ತಿದ್ದೇನೆ. ಬಿಗ್ ಬಾಸ್ ತುಂಬ ಗೌರವ ಪ್ರೀತಿ ತಂದುಕೊಟ್ಟಿದೆ, ಆದರೆ 11 ಸೀಸನ್ ಮುಗಿದಿದ್ದು ಈಗ ಬೇರೆಯವರಿಗೆ ಅವಕಾಶ ಸಿಗಲಿ ಅಂತ ಸುದೀಪ್ ಸರ್ ನೆಕ್ಸ್ಟ್ ಬಿಗ್ ಬಾಸ್ ಅವರು ನಡೆಸುವುದಿಲ್ಲ. 11ನೇ ಲಾಸ್ಟ್, 1ರಿಂದ 11 ಲಾಸ್ಟ್ ಮಾಡಿದ್ದಾರೆ.